ನಮಸ್ಕಾರ. ಕುಂಭರಾಶಿಯವರಿಗೆ ಮಾರ್ಚ್ 2026ರ ತಿಂಗಳು ಹೇಗಿರ್ಲಿದೆ ಅನ್ನೋದ್ರ ಬಗ್ಗೆ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ತಿದೆ. ಸುಮಾರು 7 ವರ್ಷಗಳ ನಂತರ ಗುರುಗ್ರಹದ ದೃಷ್ಟಿ ನೇರವಾಗಿ ಬೀಳಲಿದೆ. ಅಂದ್ರೆ ಒಂದು ದೊಡ್ಡ ಸವಾಲಿನ ಸಮಯ ಮುಗಿದು ಈಗ ಒಂದು ಹೊಸ ಶಕ್ತಿ, ಹೊಸ ಚೈತನ್ಯ ಬರುವ ಸಮಯ ಇದು. ಹಾಗಾದ್ರೆ ಈ ಬದಲಾವಣೆ ಜೀವನದಲ್ಲಿ ಏನೆಲ್ಲ ತರಲಿದೆ ಅಂತ ನೋಡೋಣ. ಈ ಪ್ರಮುಖ ತಿಂಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು 5 ಭಾಗಗಳಾಗಿ ಇದನ್ನ ನೋಡೋಣ. ಮೊದಲಿಗೆ ದೀರ್ಘಕಾಲದಿಂದ ಏನಾಗ್ತಿತ್ತು, ಈಗೇನ್ ಬದಲಾವಣೆ ಅಂತ ನೋಡೋಣ. ಆಮೇಲೆ ಈ ತಿಂಗಳ ವಿಶೇಷವಾದ ಬೆಂಕಿ ಮತ್ತು ಬಂಗಾರದ ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. ನಂತರ ಇದು ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ, ವೈಯಕ್ತಿಕವಾಗಿ ಜನ್ಮ ನಕ್ಷತ್ರದ ಪ್ರಕಾರ ಭವಿಷ್ಯ ಹೇಗಿದೆ ಮತ್ತು ಕೊನೆಯದಾಗಿ ಈ ತಿಂಗಳನ್ನ ನಿಭಾಯಿಸೋದು ಹೇಗೆ ಅನ್ನೋದಕ್ಕೆ ಕೆಲವು ಸಲಹೆಗಳು. ಕುಂಭರಾಶಿಯವರಿಗೆ ಕಳೆದ ಕೆಲವು ವರ್ಷಗಳು ಸಾಕಷ್ಟು ಸವಾಲಿನಿಂದ ಕೂಡಿತ್ತು ಅಂದ್ರೆ ಹೇಳ್ಬೋದು. ಆದರೆ ಚಿಂತೆ ಬೇಡ, ಮಾರ್ಚ್ 2026 ಒಂದು ದೊಡ್ಡ ಮತ್ತು ಅನುಕೂಲಕರ ಬದಲಾವಣೆಯ ಆರಂಭವಷ್ಟೇ. ಈ ತಿಂಗಳು ಹೊಸ ಅವಕಾಶಗಳ ಬಾಗಿಲನ್ನು ಹೇಗೆ ತೆರೆಯಲಿದೆ ಅಂತ ನೋಡೋಣ. ಒಂದು ಕಡೆ ಗುರುಗ್ರಹದ ಕೃಪೆ ಶುರುವಾಗ್ತಿದ್ರೂ ಶನಿದೇವರ ಪ್ರಭಾವವನ್ನ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಸಾಢೆ ಸಾತಿಯ ಕೊನೆ ಹಂತ ನಡೀತಿದೆ. ಅಂದರೆ ಶಿಸ್ತು ಮತ್ತೆ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಅದರಲ್ಲೂ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸರಿ, ಈಗ ಮಾರ್ಚ್ ತಿಂಗಳ ಅಸಲಿ ಆಟಕ್ಕೆ ಬರೋಣ. ಈ ತಿಂಗಳ ವಿಶೇಷತೆ ಅಂದ್ರೆ ಇದರಲ್ಲಿ 2 ಬಲವಾದ ಶಕ್ತಿಗಳು ಒಟ್ಟಿಗೆ ಕೆಲಸ ಮಾಡ್ತಿವೆ. ಒಂದು ಕಡೆ ಏನಾದರೂ ಸಾಧಿಸಬೇಕು ಅನ್ನೋ ತೀವ್ರವಾದ ಬೆಂಕಿ ಇದ್ರೆ, ಇನ್ನೊಂದು ಕಡೆ ಸಂಪತ್ತು, ಅವಕಾಶಗಳ ರೂಪದಲ್ಲಿ ಬಂಗಾರ ಇದೆ. ಇವೆರಡನ್ನ ಬ್ಯಾಲೆನ್ಸ್ ಮಾಡೋದೇ ಈ ತಿಂಗಳ ಗುಟ್ಟು. ನೋಡಿ, ಈ ತಿಂಗಳ ಸವಾಲು ಮತ್ತು ಅವಕಾಶ ಎರಡೂ ಇಲ್ಲೇ ಇದೆ. ಮೊದಲನೇ ಮನೆಯಲ್ಲಿರುವ ಗ್ರಹಗಳು ಏನಾದರೂ ಸಾಧಿಸಬೇಕು ಅನ್ನೋ ಕಿಚ್ಚನ್ನ ಅಂದ್ರೆ ಬೆಂಕಿಯನ್ನ ಹೆಚ್ಚಿಸಿದ್ರೆ, ಎರಡನೇ ಮನೆಯಲ್ಲಿರುವ ಶುಕ್ರ ಮತ್ತು ಶನಿ ಆರ್ಥಿಕ ಸ್ಥಿರತೆ, ಕುಟುಂಬದ ಸಂತೋಷ ಅಂದ್ರೆ ಬಂಗಾರವನ್ನ ಕೊಡ್ತಾರೆ. ಈ ಶಕ್ತಿಯನ್ನ ಅಂದ್ರೆ ಬೆಂಕಿಯನ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಂಡ್ರೆ ಯಶಸ್ಸು ಖಂಡಿತ. ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಗ್ರಹಗಳು ಹೇಗೆಲ್ಲ ಆಟ ಆಡ್ತಿವೆ ಅಂತ. ಮಂಗಳ ಮತ್ತು ರಾಹು ಸೇರಿ ಶಕ್ತಿ, ಆವೇಶ ಎರಡನ್ನೂ ಕೊಡ್ತಾರೆ. ಇನ್ನೊಂದೆಡೆ ಉಚ್ಚ ಸ್ಥಾನದಲ್ಲಿರೋ ಶುಕ್ರ ಹಣಕಾಸಿನ ಅದೃಷ್ಟವನ್ನ ತರ್ತಾರೆ. ಅಷ್ಟೇ ಅಲ್ಲ, ಮಾರ್ಚ್ 15ರ ನಂತರ ಸೂರ್ಯನ ಸ್ಥಾನ ಬದಲಾಗುತ್ತೆ. ಮಾರ್ಚ್ 11ರಿಂದ ಗುರು ಕೂಡ ನೇರ ಚಲನೆಗೆ ಬರ್ತಾನೆ. ಇದರಿಂದ ಸ್ಪಷ್ಟತೆ ಹೆಚ್ಚಾಗುತ್ತೆ. ಹಾಗಾದ್ರೆ ಈ ಬೆಂಕಿ ಮತ್ತು ಬಂಗಾರದ ನಡುವಿನ ಸೆಣಸಾಟ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಇದನ್ನ 2 ಮುಖ್ಯ ಭಾಗಗಳಾಗಿ ನೋಡೋಣ. ಒಂದು ವೃತ್ತಿ ಮತ್ತು ಹಣಕಾಸು, ಇನ್ನೊಂದು ಆರೋಗ್ಯ ಮತ್ತು ಸಂಬಂಧಗಳು. ವೃತ್ತಿ ವಿಚಾರದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದ ಮುನ್ನುಗ್ಗುವ ಸಮಯವಿದು. ಆದರೆ ಇದೇ ಆವೇಶದಿಂದ ಮೇಲಧಿಕಾರಿಗಳ ಜೊತೆ ಸಂಘರ್ಷ ಉಂಟಾಗದಂತೆ ನೋಡ್ಕೊಳ್ಬೇಕು. ಹಣಕಾಸಿನ ವಿಚಾರಕ್ಕೆ ಬಂದರೆ ದುಡ್ಡಿನ ಹರಿವು ಚೆನ್ನಾಗೇ ಇರುತ್ತೆ. ಆದರೆ ಶನಿಯ ಪ್ರಭಾವ ಇರೋದ್ರಿಂದ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಒಳ್ಳೆಯದು. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ವೃತ್ತಿಯಲ್ಲಿ ಯಶಸ್ಸು ತರುವ ಅದೇ ಶಕ್ತಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ತಲೆನೋವು, ಬಿಪಿ, ಆತಂಕದಂಥ ಸಮಸ್ಯೆಗಳು ಬರಬಹುದು. ಹಾಗಾಗಿ ವ್ಯಾಯಾಮ ಮತ್ತು ಧ್ಯಾನಕ್ಕೆ ಸಮಯ ಕೊಡೋದು ತುಂಬಾ ಮುಖ್ಯ. ಸಂಬಂಧಗಳ ವಿಚಾರದಲ್ಲಿ ಮಂಗಳನಿಂದ ಸ್ವಲ್ಪ ಘರ್ಷಣೆ ಆಗಬಹುದು. ಆದರೆ ಗುರುಗ್ರಹದ ಕೃಪೆಯಿಂದ ಪ್ರೀತಿಯಲ್ಲೂ ಅದೃಷ್ಟ ಕುಲಾಯಿಸಲಿದೆ. ಸರಿ, ಇಲ್ಲಿಯವರೆಗೆ ನೋಡಿದ್ದು ಕುಂಭರಾಶಿಯ ಎಲ್ಲರಿಗೂ ಅನ್ವಯವಾಗುವ ಸಾಮಾನ್ಯ ಭವಿಷ್ಯ. ಆದರೆ ಇನ್ನೂ ನಿಖರವಾಗಿ ತಿಳಿದುಕೊಳ್ಳಬೇಕಂದ್ರೆ ಪ್ರತಿಯೊಬ್ಬರ ಜನ್ಮ ನಕ್ಷತ್ರದ ಮೇಲೆ ಗಮನ ಹರಿಸಬೇಕು. ಯಾಕಂದ್ರೆ ನಕ್ಷತ್ರಕ್ಕೆ ತಕ್ಕಂತೆ ಫಲಗಳು ಬದಲಾಗುತ್ತವೆ. ನಕ್ಷತ್ರ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಹುಟ್ಟಿದ ಸಮಯದಲ್ಲಿ ಚಂದ್ರ ಯಾವ ಮನೆಯಲ್ಲಿದ್ನೋ ಅದೇ ನಮ್ಮ ಜನ್ಮ ನಕ್ಷತ್ರ. ಕುಂಭರಾಶಿಯಲ್ಲಿ ಮುಖ್ಯವಾಗಿ 3 ನಕ್ಷತ್ರಗಳು ಬರ್ತವೆ: ಧನಿಷ್ಠ, ಶತಭೀಷ ಮತ್ತು ಪೂರ್ವಭಾದ್ರಪದ. ಧನಿಷ್ಠ ನಕ್ಷತ್ರದವರಾಗಿದ್ರೆ ಈ ತಿಂಗಳು ಸ್ವಲ್ಪ ಹೆಚ್ಚಿನ ಗಮನ ಮತ್ತು ಎಚ್ಚರಿಕೆ ಬೇಕಾಗಬಹುದು. ಕೆಲವು ಗ್ರಹಗಳ ಸಂಚಾರ ಅಡೆತಡೆಗಳನ್ನು ತರಬಹುದು. ಆದರೆ ಚಿಂತಿಸಬೇಕಾಗಿಲ್ಲ, ಅದಕ್ಕೆ ಸರಳ ಪರಿಹಾರಗಳು ಇವೆ. ನೋಡಿ, ಈ ಸರಳ ಮಂತ್ರಗಳನ್ನ ಪ್ರತಿದಿನ ಜಪಿಸೋದ್ರಿಂದ ಗ್ರಹಗಳಿಂದಾಗುವ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದು ಶಕ್ತಿಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತೆ. ಇನ್ನು ಶತಭೀಷ ನಕ್ಷತ್ರದವರಿಗೆ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿಯೇ ಇರಲಿದೆ. ಆದರೆ ಕೆಲವು ನಿರ್ದಿಷ್ಟ ಗ್ರಹಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಇದರಿಂದ ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು. ಈ ನಿರ್ದಿಷ್ಟ ಮಂತ್ರಗಳು
ಗ್ರಹಗಳ ಪ್ರಭಾವದಿಂದ ಉಂಟಾಗಬಹುದಾದ ಸಣ್ಣಪುಟ್ಟ ಘರ್ಷಣೆಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ. ಇದರಿಂದ ತಿಂಗಳು ಪೂರ್ತಿ ಮನಸ್ಸಿಗೆ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತೆ. ಒಂದು ವೇಳೆ ನಿಮ್ಮ ನಕ್ಷತ್ರ ಪೂರ್ವ ಭಾದ್ರಪದ ಆಗಿದ್ದರೆ ಇದೊಂದು ಸಂತೋಷದ ಸುದ್ದಿ. ಯಾಕಂದ್ರೆ ಈ ತಿಂಗಳು ಗ್ರಹಗಳ ಗಾಳಿ ಹೆಚ್ಚಾಗಿ ನಿಮ್ಮ ಪರವಾಗಿಯೇ ಬೀಸಲಿದೆ. ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಅದ್ಭುತವಾದ ಸಮಯದ ಸಂಪೂರ್ಣ ಲಾಭ ಪಡೆಯಲು ಕೇವಲ 2 ಸಣ್ಣ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವುಗಳನ್ನು ಪಾಲಿಸುವುದರಿಂದ ಯಶಸ್ಸಿನ ಹಾದಿ ಇನ್ನಷ್ಟು ಸುಲಭವಾಗಲಿದೆ. ಕೊನೆಯದಾಗಿ ಈ ಎಲ್ಲ ಮಾಹಿತಿಯನ್ನ ಒಟ್ಟುಗೂಡಿಸಿ ಒಂದು ಕಾಸ್ಮಿಕ್ ಟೂಲ್ ಕಿಟ್ ತರಹ ನೋಡೋಣ. ಅಂದ್ರೆ ಈ ತಿಂಗಳನ್ನು ಸಕ್ರಿಯವಾಗಿ ನಿಭಾಯಿಸಲು ಬಳಸಬಹುದಾದ ಕೆಲವು ಪ್ರಾಯೋಗಿಕ ಸಲಹೆಗಳು. ಈ ದಿನಾಂಕಗಳನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರ್ತು ಮಾಡಿಕೊಳ್ಳಿ. ಯಾಕಂದ್ರೆ ಕೆಲವು ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಇನ್ನು ಕೆಲವು ದಿನಗಳಲ್ಲಿ ಧೈರ್ಯವಾಗಿ ಹೆಜ್ಜೆ ಇಡಬಹುದು. ಇದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಜನ್ಮ ನಕ್ಷತ್ರ ಯಾವುದೇ ಇರಲಿ, ಈ 4 ಸರಳ ಪರಿಹಾರಗಳು ಕುಂಭರಾಶಿಯ ಪ್ರತಿಯೊಬ್ಬರಿಗೂ ಈ ತಿಂಗಳ ಶಕ್ತಿಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತವೆ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ಹಾಗಾದ್ರೆ ಈ ವಿಶ್ಲೇಷಣೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶ ಅಂದ್ರೆ ಮಾರ್ಚ್ ತಿಂಗಳು ಅಗಾಧವಾದ ಶಕ್ತಿಯನ್ನು ನೀಡ್ತಿದೆ. ಆದರೆ ಅದು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಮಹತ್ವಾಕಾಂಕ್ಷೆಯ ಬೆಂಕಿಯನ್ನು ಮತ್ತು ಸಂಪನ್ಮೂಲಗಳ ಬಂಗಾರವನ್ನು ಹೇಗೆ ಸಮತೋಲನೆಗೊಳಿಸೋದು, ಇದರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.